ನಮಸ್ತೆ. ನಾನು ಅಕ್ಷತಾ ಗಣೇಶ್. ಲಾಸ್ಟ್ ವೀಕ್ ದಟ್ ವಾಸ್ ಆನ್ 4th August ಟ್ಯೂಸ್ಡೇ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತು, ರಾಗಿಗುಡ್ಡ ರೋಡ್ ಫ್ಲೈಓವರ್ ಮೇಲೆ. ಅಂಡ್ ಯಾರು ಮುಂದೆ ಬಂದಿಲ್ಲ ಹೆಲ್ಪ್ ಮಾಡೋದಕ್ಕೆ. ನಾನು ಮತ್ತೆ ಅಲ್ಲಿ ಪರಿಚಯ ಇದ್ದವರೊಬ್ರು ಇಬ್ರು ಪೇಷಂಟ್ಸ್ ನ ನಾರ್ತ್ ಈಸ್ಟ್ ಇಂದ ಬಂದಿರೋ ಪೇಷಂಟ್ಸ್ ನ ನಾವು ನಮ್ ಕಾರಲ್ಲಿ ಹಾಕೊಂಡು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅದ್ರ ವಿಡಿಯೋ ನಾನು ಹಾಕಿದ್ದೆ. ಅಂಡ್ ನಾನು ಎಂಡ್ ಅಲ್ಲಿ ಹೇಳಿದೆ ದಟ್ ಯಾಕೆ ಜನ ಹೆಲ್ಪ್ ಮಾಡಕ್ ಬರೋದಿಲ್ಲ ಅಂತ. ನನಗೆ ಬಂದಿದ್ದ ಆನ್ಸರ್ಸ್ ಏನು ಅಥವಾ ನನಗೆ ಬಂದಿದ್ದು ಪ್ರಶ್ನೆಗಳೇನು ಅಂತಂದ್ರೆ, ಪೊಲೀಸು ನಮ್ಮ ಮೇಲೆ ಕೇಸ್ ಮಾಡ್ಬಿಡ್ತಾರೆ, ಹೆಲ್ಪ್ ಮಾಡಕ್ ಹೋದವ್ರ ಮೇಲೆ ಕೇಸ್ ಮಾಡ್ಬಿಡ್ತಾರೆ, ಕೋರ್ಟು ಕಚೇರಿ ಅಂತ ನಾವು ಅಲಿಬೇಕಾಗುತ್ತೆ, ನಮ್ಮ ಮೇಲೆ ಪೊಲೀಸು ಇದನ್ನ ತಗ್ಲಾಕ್ಬಿಡ್ತಾರೆ ಅಂತ. ಸೊ ಈ ನಿಮ್ಮ ಕ್ವೆಶ್ಚನ್ಸ್ಗೆ ಆನ್ಸರ್ ಕೊಡಕ್ಕೆ ನಾನು ಕಾರ್ತಿಕ್ ರೆಡ್ಡಿ ಸರ್ ಜೊತೆ ಇದ್ದೀನಿ. ಕಾರ್ತಿಕ್ ರೆಡ್ಡಿ ಸರ್ ಎಲ್ರಿಗೂ ಗೊತ್ತಿದೆ, ಹಿ ಇಸ್ ದ ಜಾಯಿಂಟ್ ಕಮಿಷನರ್ IPS ಆಫ್ ಟ್ರಾಫಿಕ್ ಪೊಲೀಸ್ ಕರ್ನಾಟಕ. ಸೊ ನಿಮ್ಮ ಏನೇ ಕ್ವೆಶ್ಚನ್ಸ್ ಇದ್ರು ಕಾರ್ತಿಕ್ ಸರ್ ಆನ್ಸರ್ ಮಾಡ್ತಾರೆ. ಸೊ ಜನ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ನಾವು ಗುಡ್ ಸಮ್ಯಾರಿಟನ್ ಆಗಿ ಸ್ಟೇಷನ್ ಐ ಮೀನ್ ಹಾಸ್ಪಿಟಲ್ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಆಗ್ಬಿಡುತ್ತೆ ಅಂತ. ಪ್ಲೀಸ್ ಕ್ಯಾನ್ ಯು ಕ್ಲಾರಿಫೈ ದಟ್ ಸರ್? First, I would like to thank you and congratulate you for helping somebody when they were in distress. There is a lot of confusion that ಯಾರಿಗಾದ್ರೂ ಇಂಜುರಿ ಆದಾಗ ಅವ್ರನ್ನ ನಾವು ಹೆಲ್ಪ್ ಮಾಡಿದ್ರೆ ಪೊಲೀಸವರು ಅವ್ರ ಮೇಲೆ ಕೇಸ್ ಮಾಡ್ತಾರೆ ಮತ್ತೆ ಅವರು ಕೋರ್ಟ್ಗೆ ಬರಬೇಕಾಗತ್ತೆ ಅಂತ. ದಟ್ ಈಸ್ ಅ ವೆರಿ ರಾಂಗ್ ಪ್ರಿಸಂಪ್ಷನ್. ಯಾರಾದರೂ ಈ ಥರ ಆಕ್ಸಿಡೆಂಟ್ ಆಗಿ ವಿಕ್ಟಿಮ್ ತಾವು ನೋಡಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದಿ ಗೋಲ್ಡನ್ ಅವರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲಾ. ನೀವು ದಯವಿಟ್ಟು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ. ಆ್ಯಂಡ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ದೆರ್ ಇಸ್ ಅ ಗುಡ್ ಸಮ್ಯಾಟರಿಯನ್ ಲಾ ಆಸ್ ಪರ್ ವಿಚ್ ಪೊಲೀಸವರಾಗಲಿ ಅಥವಾ ಎನಿ ಅದರ್ ಬಾಡಿ ವೆನ್ ಯು ಹೆಲ್ಪ್ ಸಚ್ ಪೀಪಲ್ ಇನ್ ಡಿಸ್ಟ್ರೆಸ್, ನಿಮ್ಮ ಮೇಲೆ ಯಾವುದೇ ರೀತಿಯ ವಿಚಾರಣೆ ಆಗಲಿ ಅಥವಾ ಕ್ರಮ ಆಗಲಿ ಕೈಗೊಳ್ಳಲ್ಲ. It is a very noble deed to help people when they are in distress. It will save lives. The golden hour is very important. ಏನು ಪೊಲೀಸ್ ಹರಾಸ್ಮೆಂಟ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಹರಾಸ್ಮೆಂಟ್ಗೆ ಹೆದರ್ದಿರಾ, ಪ್ಲೀಸ್ ಟೇಕ್ ಸ್ಟೆಪ್ಸ್ ಟು ಗಿವ್ ದೆಮ್ ಫಸ್ಟ್ ಏಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ವೃತ್ತಿಯಲ್ಲಿ ಇರೋರೇ ಹೇಳಿದ್ದಾರೆ ಅಂತ ಮೇಲೆ, ಪ್ಲೀಸ್ ಐ ರಿಕ್ವೆಸ್ಟ್ ದ ಪೀಪಲ್ ದಟ್ ಆಕ್ಸಿಡೆಂಟ್ ಆದಾಗ ನೋಡ್ಕೊಂಡು ನಿಂತ್ಕೊಳ್ಳೋದು ಅಥವಾ ಸೆಲ್ಫಿ ಮಾಡೋದು ಮಾಡಬೇಡಿ. ಆಂಬ್ಯುಲೆನ್ಸ್ ಟೈಮಿಗೆ ಬಂದಿಲ್ಲ ಅಂತಂದ್ರೆ ನೀವೇ ನಿಮ್ ಕಾರಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಹಾಕಿ. ಥ್ಯಾಂಕ್ ಯು. ನಮಸ್ತೆ. ನಾನು ಅಕ್ಷತಾ ಗಣೇಶ್. ಲಾಸ್ಟ್ ವೀಕ್ ದಟ್ ವಾಸ್ ಆನ್ 4th August ಟ್ಯೂಸ್ಡೇ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತು, ರಾಗಿಗುಡ್ಡ ರೋಡ್ ಫ್ಲೈಓವರ್ ಮೇಲೆ. ಅಂಡ್ ಯಾರು ಮುಂದೆ ಬಂದಿಲ್ಲ ಹೆಲ್ಪ್ ಮಾಡೋದಕ್ಕೆ. ನಾನು ಮತ್ತೆ ಅಲ್ಲಿ ಪರಿಚಯ ಇದ್ದವರೊಬ್ರು ಇಬ್ರು ಪೇಷಂಟ್ಸ್ ನ ನಾರ್ತ್ ಈಸ್ಟ್ ಇಂದ ಬಂದಿರೋ ಪೇಷಂಟ್ಸ್ ನ ನಾವು ನಮ್ ಕಾರಲ್ಲಿ ಹಾಕೊಂಡು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅದ್ರ ವಿಡಿಯೋ ನಾನು ಹಾಕಿದ್ದೆ. ಅಂಡ್ ನಾನು ಎಂಡ್ ಅಲ್ಲಿ ಹೇಳಿದೆ ದಟ್ ಯಾಕೆ ಜನ ಹೆಲ್ಪ್ ಮಾಡಕ್ ಬರೋದಿಲ್ಲ ಅಂತ. ನನಗೆ ಬಂದಿದ್ದ ಆನ್ಸರ್ಸ್ ಏನು ಅಥವಾ ನನಗೆ ಬಂದಿದ್ದು ಪ್ರಶ್ನೆಗಳೇನು ಅಂತಂದ್ರೆ, ಪೊಲೀಸು ನಮ್ಮ ಮೇಲೆ ಕೇಸ್ ಮಾಡ್ಬಿಡ್ತಾರೆ, ಹೆಲ್ಪ್ ಮಾಡಕ್ ಹೋದವ್ರ ಮೇಲೆ ಕೇಸ್ ಮಾಡ್ಬಿಡ್ತಾರೆ, ಕೋರ್ಟು ಕಚೇರಿ ಅಂತ ನಾವು ಅಲಿಬೇಕಾಗುತ್ತೆ, ನಮ್ಮ ಮೇಲೆ ಪೊಲೀಸು ಇದನ್ನ ತಗ್ಲಾಕ್ಬಿಡ್ತಾರೆ ಅಂತ. ಸೊ ಈ ನಿಮ್ಮ ಕ್ವೆಶ್ಚನ್ಸ್ಗೆ ಆನ್ಸರ್ ಕೊಡಕ್ಕೆ ನಾನು ಕಾರ್ತಿಕ್ ರೆಡ್ಡಿ ಸರ್ ಜೊತೆ ಇದ್ದೀನಿ. ಕಾರ್ತಿಕ್ ರೆಡ್ಡಿ ಸರ್ ಎಲ್ರಿಗೂ ಗೊತ್ತಿದೆ, ಹಿ ಇಸ್ ದ ಜಾಯಿಂಟ್ ಕಮಿಷನರ್ IPS ಆಫ್ ಟ್ರಾಫಿಕ್ ಪೊಲೀಸ್ ಕರ್ನಾಟಕ. ಸೊ ನಿಮ್ಮ ಏನೇ ಕ್ವೆಶ್ಚನ್ಸ್ ಇದ್ರು ಕಾರ್ತಿಕ್ ಸರ್ ಆನ್ಸರ್ ಮಾಡ್ತಾರೆ. ಸೊ ಜನ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ನಾವು ಗುಡ್ ಸಮ್ಯಾರಿಟನ್ ಆಗಿ ಸ್ಟೇಷನ್ ಐ ಮೀನ್ ಹಾಸ್ಪಿಟಲ್ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಆಗ್ಬಿಡುತ್ತೆ ಅಂತ. ಪ್ಲೀಸ್ ಕ್ಯಾನ್ ಯು ಕ್ಲಾರಿಫೈ ದಟ್ ಸರ್? First, I would like to thank you and congratulate you for helping somebody when they were in distress. There is a lot of confusion that ಯಾರಿಗಾದ್ರೂ ಇಂಜುರಿ ಆದಾಗ ಅವ್ರನ್ನ ನಾವು ಹೆಲ್ಪ್ ಮಾಡಿದ್ರೆ ಪೊಲೀಸವರು ಅವ್ರ ಮೇಲೆ ಕೇಸ್ ಮಾಡ್ತಾರೆ ಮತ್ತೆ ಅವರು ಕೋರ್ಟ್ಗೆ ಬರಬೇಕಾಗತ್ತೆ ಅಂತ. ದಟ್ ಈಸ್ ಅ ವೆರಿ ರಾಂಗ್ ಪ್ರಿಸಂಪ್ಷನ್. ಯಾರಾದರೂ ಈ ಥರ ಆಕ್ಸಿಡೆಂಟ್ ಆಗಿ ವಿಕ್ಟಿಮ್ ತಾವು ನೋಡಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದಿ ಗೋಲ್ಡನ್ ಅವರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲಾ. ನೀವು ದಯವಿಟ್ಟು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ. ಆ್ಯಂಡ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ದೆರ್ ಇಸ್ ಅ ಗುಡ್ ಸಮ್ಯಾಟರಿಯನ್ ಲಾ ಆಸ್ ಪರ್ ವಿಚ್ ಪೊಲೀಸವರಾಗಲಿ ಅಥವಾ ಎನಿ ಅದರ್ ಬಾಡಿ ವೆನ್ ಯು ಹೆಲ್ಪ್ ಸಚ್ ಪೀಪಲ್ ಇನ್ ಡಿಸ್ಟ್ರೆಸ್, ನಿಮ್ಮ ಮೇಲೆ ಯಾವುದೇ ರೀತಿಯ ವಿಚಾರಣೆ ಆಗಲಿ ಅಥವಾ ಕ್ರಮ ಆಗಲಿ ಕೈಗೊಳ್ಳಲ್ಲ. It is a very noble deed to help people when they are in distress. It will save lives. The golden hour is very important. ಏನು ಪೊಲೀಸ್ ಹರಾಸ್ಮೆಂಟ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಹರಾಸ್ಮೆಂಟ್ಗೆ ಹೆದರ್ದಿರಾ, ಪ್ಲೀಸ್ ಟೇಕ್ ಸ್ಟೆಪ್ಸ್ ಟು ಗಿವ್ ದೆಮ್ ಫಸ್ಟ್ ಏಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ವೃತ್ತಿಯಲ್ಲಿ ಇರೋರೇ ಹೇಳಿದ್ದಾರೆ ಅಂತ ಮೇಲೆ, ಪ್ಲೀಸ್ ಐ ರಿಕ್ವೆಸ್ಟ್ ದ ಪೀಪಲ್ ದಟ್ ಆಕ್ಸಿಡೆಂಟ್ ಆದಾಗ ನೋಡ್ಕೊಂಡು ನಿಂತ್ಕೊಳ್ಳೋದು ಅಥವಾ ಸೆಲ್ಫಿ ಮಾಡೋದು ಮಾಡಬೇಡಿ. ಆಂಬ್ಯುಲೆನ್ಸ್ ಟೈಮಿಗೆ ಬಂದಿಲ್ಲ ಅಂತಂದ್ರೆ ನೀವೇ ನಿಮ್ ಕಾರಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಹಾಕಿ. ಥ್ಯಾಂಕ್ ಯು.